ಅದು ಹತ್ರ ಹೋಗೋಣ ಬನ್ನಿ. ಇವಾಗ ಮಧ್ಯಗಿರಿ ಆಟ ನೋಡಿ ಸಕ್ಕದಾಗಿತ್ತಲ್ಲ ಅಂತ ನಿಂತ್ಕೊಂಡಿದ್ದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಬ್ಲಾಗ್ಸ್. ಇವತ್ತಿನ ಲಾಗ್ ಶಾರ್ಟ್ ಮಾಡ್ತಿರೋದು ನಾನು ದಾವಣಗೆರೆಯಿಂದ ಈ ಕಡೆಗೆ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ದಾವಣಗೆರೆಗೆ ಇಂಟ್ರೆಸ್ಟ್ ಆಗಬೇಕಾದ್ರೆ ಒಂದು ಕ್ರೇಜಿ ಆಗಿರೋ ಒಂದು ಕರ್ನಾಟಕ ಮ್ಯಾಪ್ ಮಾಡಿದ್ದಾರೆ. ಅದು ಎಲ್ಲಿದೆ ಆ್ಯಕ್ಚುಲಿ ನಮ್ಮ ಫ್ರೆಂಡು ಹಾಗೆ ಬಂದಿದ್ದಾನೆ ನೋಡಿ, ಅಲ್ಲಿ ಬರ್ತಾವನಲ್ಲ ಅವನೇ ನಮ್ಮ ಫ್ರೆಂಡ್, ನೋಡಿರ್ತೀರ ನನ್ನ ಲಾಗಲ್ಲಿ. ಆ್ಯಕ್ಚುಲಿ ಆ ಮ್ಯಾಪು ಯಾರೊಳಗೆ ಬರೋದಿದು? ಇದು ರೋಡ್ ಇದು ಶಾಮನೂರಲ್ಲೂ ಇದು ಸಿಂಹನಹಳ್ಳಿ ಚಾನಲ್ ರೋಡ್. ಮಾಡಿದೆ ಮಕ್ಕಳು ಮಗನೇ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವಲ್ಲೇ ಅಲ್ಲಿಂದ ಲಾಗ್ ಮಾಡ್ಕೊಂತ ಬರಬೇಕಿತ್ತು, ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಬಂದು ಲಾಗ್ ಮಾಡ್ತಿದ್ದೀನಿ. ಕಣ್ಣು ಮುಂದೆನೇ ಇದೆ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ. ಅದು ವೀಡಿಯೋ ಹಾಕ್ತೀನಿ ನೋಡ್ಕೊಂಡ್ರಿ. ಇವಾಗ ವೀಡಿಯೋ ಮಾಡ್ತೀನಿ ನೋಡಿ ಇಲ್ಲಿದೆ. ಇವಾಗ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಮಾತ್ರ. ಅದು ಹತ್ರ ಹೋಗೋಣ ಬನ್ನಿ. ಇವಾಗ ಎಲ್ಲ ಚೈನಿಂಗ್ ಪ್ಲೇಟು. ಆಮೇಲೆ ಏನೋ ಇದು ಮಧ್ಯಗಿರಿ ಆಟ ನೋಡಿ ಸಕ್ಕದಾಗಿತ್ತಲ್ಲ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಮಾತ್ರ ಇಲ್ಲಿ ನೋಡಿ. ಈ ಕಡೆಗೆ ಕನ್ನಡದ ಬರ್ತಿದ್ದಾರೆ ಆ್ಯಕ್ಚುಲಿ. ಸರಿ ಇಲ್ಲಿ ನಾನಾ ಒಂದು 2 ಸಲ ಇವಾಗ ಇದು ನನ್ನ ಕಣ್ಣು ಮುಂದೆ ಹೆಂಗೆ ಕಾಣಿಸ್ತಿದೆ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ. ಆ್ಯಕ್ಚುಲಿ ಫೋನಾಗೆ ಅಷ್ಟು ಇದು ಬರ್ತಿಲ್ಲ, ಏನೋ ಕ್ಲೀನಾಗಿ ಕಾಣಿಸ್ತಿಲ್ಲ ಅಷ್ಟು. ಆದರೂ ನಿಮಗೆ ಸ್ವಲ್ಪ ದೂರದಿಂದ ಶಾರ್ಟ್ ತೆಗೆದಾಗ ಕರೆಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಮಾತ್ರ ಇಲ್ಲಿ ನೋಡಿರಿ. ಇಲ್ಲಿ ಈ ಸರ್ಕಲಿನ ಮುಂದೆ ಇವಾಗ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ಇವಾಗ ಮಾತ್ರ. ಆ್ಯಕ್ಚುಲಿ ಇವಾಗ ಅಲ್ಲಿನ ನೋಡಿದ್ರಲ್ಲ, ಇವಾಗ ನೆಕ್ಸ್ಟ್ ಲೆವೆಲ್ ಕಾಣಿಸ್ತು ಅದು. ಈಗ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿರ್ಬೇಕಾರೆ. ಇಲ್ಲಿಂದ ಈ ಥರ ಕಾಣಿಸ್ತಿದೆ ಇವಾಗ ನೋಡ್ರಿ. ಇವಾಗ ಒಂದು ರೌಂಡ್ ಹೊಡಿತೀವಿ ಹಿಂಗಿಂದ. ಇವಾಗ ಫೈನಲಿ ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅಲ್ಲೆಲ್ಲ ಅಡ್ಡಾಡಿದಾಯಿತು, ಅಲ್ಲಿ ಅಷ್ಟೇ ಇದ್ದಿದ್ದು ನೋಡೋ ಅಂಥದ್ದು. ಅಂದರೆ ಸಕ್ಕದಾಗಿದೆ. ನೀವು ಆ್ಯಕ್ಚುಲಿ ಹಿಂಗೆ ಇಲ್ಲಿಂದ ನಿಟ್ಟೋಳಿಂದ ಆರಾಮಾಗಿ ಬರ್ಬೋದು. ನಿಟ್ಟೋಳಿಂದ ಸ್ವಲ್ಪ ಹತ್ರ ಆಗುತ್ತೆ. ಇದು ಆ ಬೆಂಗಳೂರಿಂದ ಬರಬೇಕಾದ್ರೆ ಹಿಂಗೆ ಕಾಣಿಸುತ್ತೆ. ಈ ಕಡೆ ಇನ್ನೊಂದು ಸರ್ಕಲ್ ಬರುತ್ತಲ್ಲ, ಇಲ್ಲಿ ಕಾಣಿಸುತ್ತೆ. ನೀವು ಬಂದಾಗ ನೋಡ್ಕೊಂತ ಹೋಗ್ರಿ, ಒಂದ್ಸರಿ ವಿಸಿಟ್ ಆಗಿ ಹೋಗ್ರಿ. ಅಂದರೆ ಸಕ್ಕದ ಮಾಡಿದ್ದಾರೆ, ಡೀಟೇಲ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಮೇನ್. ಆ್ಯಕ್ಚುಲಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದೇ ಮೇನ್ ಇರೋದು. ಏನು ದಾರಿಗೇಟು ಏನೋ ಒಂದು ಸೈಡಿಗೆಲ್ಲ ಇದನ್ನು ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಭಾಳ ಜನ ಹತ್ತಿ ಅದ್ರ ಮೇಲೆ ಹೋಗ್ತಾರೆ, ಅದೊಂದು ಅವಾಯ್ಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂದಮೇಲೆ ಅದನ್ನು ಕ್ಲೀನಾಗಿ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಆಮೇಲೆ ಅದೇ ಸೈಡಿಗೆ ಸುತ್ತಲೂ ಬ್ಯಾರಿಗೇಟ್ ಹಾಕ್ಸಿದ್ರೆ ನಿಜವೂ ಸಕ್ಕತ್ತಾಗುತ್ತೆ. ಆ್ಯಕ್ಚುಲಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮದು ಜವಾಬ್ದಾರಿ, ನಿಮ್ಮದು ಜವಾಬ್ದಾರಿ. ಆ್ಯಕ್ಚುಲಿ ನಾವೇ ಪಬ್ಲಿಕ್ಗೆ ಒಂದು ಸ್ವಲ್ಪ ಅದಕ್ಕೆ ಕೋಪ್ರೇಟ್ ಮಾಡಿದರೆ ಅದನ್ನು ನಿಜವೂ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ. ಇವಾಗ ಬನ್ನಿ ಮನೆಗೆ ಹೋಗ್ತಿದ್ದೀವಿ, ಹೋಗೋಣಂತೆ ನೆಕ್ಸ್ಟು. ಇಂದ ಬಂದು ಇಲ್ಲಿ ಒಂದು ಸ್ವಲ್ಪ ಕೇಕ್ ತಿನ್ನೋಣ ಅಂತ ನಿಂತ್ಕೊಂಡಿದ್ದೀವಿ ನೋಡಿ. ಇವ್ರು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತವನೆ. ಇಲ್ಲಿ ಕೇಕ್ ತಿಂತಿದ್ದೀವಿ. ಕೇಕ್ ತಿಂದಾಗಿದ್ಮೇಲೆ ಅಲ್ಲಿ ಸಿಗ್ತೀನಿ ನಾನು. ಬೈದು ಬಿಡ್ತೀನಿ ನೋಡಿ. ಸೊ ಗೈಸ್ ಅಲ್ಲಿ ನಮ್ಮ ಫ್ರೆಂಡ್ ಏನೋ ಮಾತಾಡ್ತಾನಂತ. ನೀನು ಯಾಕೆ ಜೀವ ಇಟ್ಟಾಗತ್ತೆ? ಯಾರು ಹಾಕ್ಯಾರ ಬ್ಲಾಗ್ ತಪ್ಪಾದ ಹೇಳ್ತೀರಿ? ಯಾಕೆ ಹಂಗೆ ಮಾಡಕತ್ತೀರಿ? ಅಟ್ಲೀಸ್ಟ್ ಹೋಗ್ಲಿ ಬಿಡ, ತಪ್ಪಾದ್ ಬಿಡ, ಹಾಕಕ್ ಹೋಗಲ್ ಬಿಡ. ನೀನ್ ಲಾಗ ಹಾಕಕ್ ಹೋಗಲ್ ಬಿಡ, ಅತ್ಲಾಗ ಹೋಗ್ಲಿ. ನನ್ನ ಜೊತೆಗೆ ಮಾತಾಡ ಇವಾಗ. ಆಯ್ತು ಇವಾಗ ಹೇಳ.
ಇರ್ಲಿ ಅವ್ನು ಕರ್ಕೊಂಡು ಹೋಗ್ಬೇಕು ಅಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಲೈಟ್ ಇಲ್ಲ ಐತಲ್ಲ ಲೈಟ್ ಆಯ್ತ ಎಲ್ಲ ಲಾಗಿಗೆ ಹಾಕ್ಬೇಕು ಇಂಥವೆಲ್ಲ ಅವನ್ನೇ ಹಿಡ್ದಿನ ಈಗ ಏನು ಮಾತಾಡ್ಬೇಕಂತ ಏನು ಹೇಳಿ ಮಾತಾಡಿ ಈಗ ಸೊ ಗೈಸ್ ನಿನ್ನೆ ಬಂದು ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಜಸ್ಟ್ ನಾನು ಜಿಮ್ಮಿಗೆ ಹೋಗ್ತಿದ್ದೀನಿ ನೋಡಿ. ಜಿಮ್ ಬ್ಯಾಗ್ ತಗೊಂಡು ಇವಾಗ ಜಿಮ್ಮಿಗೆ ಹೋಗ್ತಿದ್ದೀನಿ. ಬನ್ನಿ ಜಿಮ್ಮಿಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಜಿಮ್ ಹತ್ರ ಹೋಗಿ ನಾನು ನಿಮಗೆ ಸಿಗ್ತೀನಿ. ಹೋಗೋಣ ನೆಕ್ಸ್ಟ್ ನೋಡಿ. ನಿನ್ನೆ ನಾನು ಅಲ್ಲಿಂದ ಹೋಗಿ ಬರೋ ಅಷ್ಟಿಗೆ ಲೇಟ್ ಆಗುತ್ತೆ.